ಅಷ್ಟಾಗಿ ರಂಗೋಲಿ ಬಿಡಕ್ ಬರಲ್ಲ ನನ್ಗೆ, ಸಿಂಪಲ್ ಆಗಿ ಬರುತ್ತೆ, ಹಂಗಾಗಿ ಅದನ್ನೇ ಬಿಡಿಸಿದೀನಿ. ಸಿಂಪಲ್ ಆಗಿ ಇಟ್ಕೊಂಡಿದೀನಿ. ಎರಡೇ ದೇವ್ರು ಇಟ್ಕೊಂಡಿರೋದು. ಒಂದು ರಾಘವೇಂದ್ರ ಸ್ವಾಮಿ ಇಷ್ಟ ಅಂತ ಅಂದ್ಬಿಟ್ಟು ರಾಘವೇಂದ್ರ ಸ್ವಾಮಿ ಒಂದು ಇಟ್ಕೊಂಡಿದೀನಿ ಅಷ್ಟೇನೆ. ಸುರಿ ಸಾಕು 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 ಸಾಕು, ಬೇಗ ಬೇಗ ಮಾಡು. ಪೂರ್ತಿ ಅಲ್ಲಿ ಒಂದಕ್ಕೆ ಇದಾಗೋಯ್ತದೆ ಎಲ್ಲ. ನೀನ್ ಎಕ್ಸ್ಟ್ರಾ ಎಲ್ಲ ಮಾಡ್ಬೇಡ, ಅದನ್ನ ಕುಯ್ಯಕ್ಕಾಗಲ್ಲ. ಅಷ್ಟು ಚಿನ್ನ ಇಲ್ಲಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೈಟ್ ಇಂದ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ. ನೈಟ್ ಅಂದ್ರೆ 7 ಗಂಟೆ ಆಗಿದೆ. ಇವತ್ತು ಯಶುಗೆ ಫೋಟೋಶೂಟ್ ಮಾಡೋದಿದೆ, ಹಂಗಾಗಿ ಫೋಟೋಶೂಟ್ ಮಾಡೋಣ ಅಂತೇಳಿ ಅನ್ಕೊಂಡಿದೀನಿ. ನನ್ಗೆ ಅವಳದು ಕೈ ಮತ್ತೆ ಕಾಲ್ದು ಫೋಟೋಶೂಟ್ ಮಾಡಿಸ್ಬೇಕು ಹೊರಗಡೆ ಹೋಗಿ ಅಂತ ತುಂಬಾನೇ ಆಸೆ ಇತ್ತು. ಸರಿ ಬೇಡ, ಮನೇಲೆ ಮಾಡ್ಕೊಂಡ್ಬಿಡೋಣ, ಹೆಂಗ್ ಬರುತ್ತೆ ಹಂಗೆ ಅಂತ ಹೇಳಿ ಮಾಡಿದೀನಿ. ಮನೇಲಿ ಮಾಡಿ ಟ್ರೈ ಮಾಡಿ ಬರ್ನಿಲ್ಲ ಅಂತ ಹೇಳಿದ್ರೆ ಹೊರಗಡೆ ಹೋಗಿ ಮಾಡ್ಸೋಣ ಅಂತ ಹೇಳಿ ಅನ್ಕೊಂಡೆ. ಫೈನಲಿ ಮನೇಲೆ ತುಂಬಾನೇ ಚೆನ್ನಾಗಿ ಬಂದಿದೆ. ಹೊರಗಡೆ ಏನು ಮಾಡಿಸೋ ಅಂತ ಅವಶ್ಯಕತೆ ಏನಿಲ್ಲ ಅನ್ಕೊಂಡಿದೀನಿ. ಇಷ್ಟು ಬಂದ್ರೇನೆ ಸಾಕು. ಹೊರಗಡೆ ಅಂತ ಅಂದ್ರೆ ಸ್ವಲ್ಪ ಡೆಕೋರೇಷನ್ ಆಗಿ ನೀಟಾಗಿ ಮಾಡ್ಕೊಡ್ತಾರೆ. ಮನೇಲಿ ನಾವೇ ಯಾವ ತರ ಬೇಕು ಆ ತರ ಮಾಡ್ಕೊಂಡಿದೀನಿ. ತುಂಬಾನೇ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ನನಗಂತೂ ತುಂಬಾನೇ ಖುಷಿ ಆಯ್ತು. ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಇಷ್ಟು ನೀಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಬಂದಿದೆ. ನಿಮ್ಗೂ ತೋರಿಸ್ತೀನಿ ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು, ನಾನು ಏನೇನ್ ಹಾಕಿ ಮಾಡಿದೆ ಅಂತ ಹೇಳ್ಬಿಟ್ಟು. ನಾನು ಮೈದಾ ಹಿಟ್ಟು ಬಳಸ್ಕೊಂಡು ಮಾಡಿದ್ದು. ತುಂಬಾ ಜನ ವಿಡಿಯೋನ ಮಾಡಿದ್ದಾರೆ ಮೈದಾ ಹಿಟ್ಟು ಬಳಸ್ಕೊಂಡು. ನಾನು ತುಂಬಾ ಜನದ ವಿಡಿಯೋ ನೋಡಿದೆ. ನನ್ಗೆ ಯಾಕೋ ಅದಷ್ಟು ಸರಿ ಅಂತ ಅನಿಸ್ಲಿಲ್ಲ. ಹಂಗಾಗಿ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಬೇರೆ ರೀತಿಲಿ ಮಾಡಿದೀನಿ. 9 ಮಂತ್ ಕಂಪ್ಲೀಟ್ ಆಗಿ 10 ಮಂತ್ಗೆ ಬಿದ್ದಿದೆ. ಹಂಗಾಗಿ ಇವತ್ತು ಮನೇಲೆ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಅನ್ಕೊಂಡಿದೀನಿ. ಇವಾಗ ಫೋಟೋಶೂಟ್ ಮಾಡೋದಾಗ ಅದನ್ನು ಅದ್ರ ಜೊತೆ ಆಡ್ ಮಾಡ್ತೀನಿ, ನೋಡ್ಬೋದು. ಇವತ್ತು ಬೆಳಗ್ಗೆಯಿಂದ ತುಂಬಾನೇ ಕೆಲಸ ಇತ್ತು, ಹಂಗಾಗಿ ಎಲ್ಲಾ ಕೆಲಸ ಮಾಡ್ಬಿಟ್ಟು ನೈಟು ಮಾಡೋಣ ಫೋಟೋಶೂಟ್ ಅಂತ ಹೇಳಿ ಅನ್ಕೊಂಡಿದೀನಿ. ಬೆಳಗ್ಗೆ ಎಲ್ಲ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಶು ತುಂಬಾನೇ ಹಠ ಮಾಡ್ತಾ ಇದ್ಲು. ಸ್ವಲ್ಪ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಬೇಕಿತ್ತು. ತುಂಬಾ ಮೆಸ್ಸಿ ಆಗ್ಬಿಟ್ಟಿತ್ತು ದೇವ್ರ ಮನೆ ಎಲ್ಲ. ಅದು ಧೂಪ ಎಲ್ಲ ಹಾಕ್ತಿವಲ್ಲ, ಗಂಧಕಡಿ ಹೊಗೆ ಎಲ್ಲ ಹಾಕ್ತಿವಲ್ಲ, ಹಂಗಾಗಿ ಟೈಲ್ಸ್ ಎಲ್ಲ ತುಂಬಾ ಬ್ಲಾಕ್ ತರ ಆಗ್ಬಿಟ್ಟಿತ್ತು. ಹಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ 4 ಅವರ್ ಆಯ್ತು ನನ್ಗೆ. ಇನ್ನು ಯಶು ಬೇರೆ ಮಲಗಿದ್ಲು, ಅವಳು ಕೂಡ ಎದ್ಬಿಟ್ಲು. ನನ್ಗೆ ವಿಡಿಯೋ ಮಾಡಕ್ಕೆ ಬಿಡ್ತಾ ಇಲ್ಲ. ಹಂಗಾಗಿ ನಿಮ್ಗೂ ತೋರಿಸ್ತೀನಿ ನಾನು ಯಾವ ತರ ಮಾಡಿದೆ ಅಂತ ಹೇಳ್ಬಿಟ್ಟು. ಅದನ್ನು ಕೂಡ ಆಡ್ ಮಾಡ್ತಾ ಹೋಗ್ತೀನಿ, ಬೆಳಗ್ಗೆಯಿಂದ ನಾನು ಏನೇನ್ ಮಾಡಿದೆ ಅಂತ ಹೇಳ್ಬಿಟ್ಟು. ನಿಮ್ಗೂ ಇಷ್ಟ ಆದ್ರೆ ಈ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತಿದ್ದೀನಿ. ನೋಡಿದ್ಮೇಲೆ ನನ್ಗೆ ಅನ್ನಿಸ್ತು, ಸುಮ್ನೆ ಹೊರಗಡೆ ಹೋಗಿ 2,000 3,000 5,000 10,000 ಆ ತರ ಎಲ್ಲ ಕೊಟ್ಟು ಫೋಟೋಶೂಟ್ ಮಾಡ್ಸೋದ್ಕಿಂತ ಮನೇಲೆ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ಒಂದು ಕಟ್ ಹಾಕ್ಸ್ಕೊಂಬಂದ್ರೆ ಆಗುತ್ತೆ. ಒಳ್ಳೆ ಮೆಮೊರೀಸ್ ಕೂಡ ನಾವು ಸೇವ್ ಮಾಡ್ದಂಗೆ ಆಗುತ್ತೆ. ಅದ್ರೊಳಗೂ ಅವರು ಮಾಡ್ಕೊಟ್ಟು ನಮ್ಗೆ ಆತರ ಅಷ್ಟು ಫೀಲ್ ಬರೋದಿಲ್ಲ. ನಾವೇ ನಮ್ ಕೈಯಾರ ಮಾಡಿ ನಾವ್ ಇಡೋದ್ರಿಂದ ನಮ್ಮ ಮಕ್ಳು ಮೆಮೊರೀಸ್ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಅನ್ಬೋದು. ನನಗ್ ಮಾತ್ರ ಈ ತರ ಮಾಡ್ಲಿಕ್ಕೆ ತುಂಬಾನೇ ಇಷ್ಟ ಆಗುತ್ತೆ. ಹೊಸ ಹೊಸ ಪ್ರಯತ್ನಗಳ ಮಾಡ್ಬೇಕು ಅಂತ ಹೇಳಿ ಅನ್ಕೊಂತಾ ಇರ್ತೀನಿ. ಆದ್ರೆ ಟೈಮ್ ಸಿಗೋದಿಲ್ಲ. ಯಾವಾಗ್ಲೋ ಒಂದ್ಸರಿ ಈ ತರ ಮಾಡ್ತೀನಿ ಅಷ್ಟೇನೆ. ಸುಮ್ನೆ ಅಲ್ಲೋಗಿ 5-6 ಸಾವಿರ ದುಡ್ಡು ಖಾಲಿ ಮಾಡೋದ್ಕಿಂತ ಅದನ್ನೇ ಮಕ್ಳಿಗೆ ಒಂದು ಪೋಸ್ಟ್ ಆಫೀಸ್ ನಾವು ಬ್ಯಾಂಕಲ್ಲೋ ಹಾಕಿ ಇಟ್ರೆ ಅವ್ರ ಫ್ಯೂಚರ್ಗೂ ಕೂಡ ಆಗುತ್ತೆ. ಇದನ್ನ ನಾವೇ ಕೈಯಾರ ಮಾಡಿದ ಖುಷಿನೂ ಕೂಡ ನಮ್ಗೆ ಸಿಗುತ್ತೆ. ನನಗೆ ಮಾತ್ರ ತುಂಬಾನೇ ಇಷ್ಟ ಆಯ್ತು. ತುಂಬಾನೇ ಚೆನ್ನಾಗಿ ಬಂದಿದೆ. ನನಗೆ ಬೆಳಗ್ಗೆಯಿಂದ ಅದೇ ಒಂಥರ ಖುಷಿ ಆಗ್ಬಿಟ್ಟೈತೆ. ಹೆಂಗ್ ಬರುತ್ತೋ ಏನೋ ಅಂತ ಭಯ ಅನಿಸ್ತಾ ಇತ್ತು. ಫೈನಲಿ ತುಂಬಾ ಚೆನ್ನಾಗಿ ಬಂದಿದೆ. ನನಗೆ ಮಾತ್ರ ತುಂಬಾನೇ ಇಷ್ಟ ಆಯ್ತು. ನಿಮ್ಗೂ ತೋರಿಸ್ತೀನಿ ಯಾವ ತರ ಮಾಡಿದೀನಿ ಅಂತ ಹೇಳ್ಬಿಟ್ಟು. ನಿಮ್ಗೂ ಇಷ್ಟ ಆಗ್ಬೋದು ಅಂತ ಹೇಳಿ ಅನ್ಕೊಂಡಿದೀನಿ. ನೋಡುವ, ಆ್ಯಡ್ ಮಾಡ್ತೀನಿ, ನೀವು ಕೂಡ ನೋಡಿ. ಇಷ್ಟ ಆಗಿದ್ರೆ ಒಂದು ಲೈಕು ಕಮೆಂಟ್ಸ್ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಯಾರು ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಅಮ್ಮ ಕರೆಮಣೆ ಕೂಡ ತಗೊಂಡ್ ಕೊಟ್ಟಿದ್ರು ನನಗೆ. ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇದು ಶೈನಿಂಗ್ ಮಣಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನನಗಂತೂ ತುಂಬಾನೇ ಇಷ್ಟ ಆಯ್ತು. ಇವತ್ತು ಅದನ್ನು ಕೂಡ ಹಾಕೊಂಡಿದ್ದೀನಿ. ಕತ್ತೆಲ್ಲ ಸ್ವಲ್ಪ ಬೇಸಿಗೆಗೆ ಬ್ಲಾಕ್ ತರ ಆಗ್ಬಿಟ್ಟಿತ್ತು. ಹಂಗಾಗಿ ಇವಾಗ ಈ ತರ ಮಣಿ ಕೂಡ ಪೋಣಿಸ್ಕೊಂಡ್ಬಿಟ್ಟು ಹಾಕೊಂಡಿದ್ದೀನಿ. ಇದನ್ನ ಏರ್ಸ್ಲಿಕ್ಕೆ ತುಂಬಾನೇ ಕಷ್ಟ ಆಯ್ತು. ಚಿಕ್ಕದಾಗಿತ್ತು ಮಣಿ. ನಾನಂತೂ 1 ವೀಕ್ ತಗೊಂಡಿದ್ದೀನಿ ಮಣಿ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಫೈನಲಿ ಯಶು ಹಿಡ್ದಲ್ವಾ, ಹಂಗಾಗಿ ಅವ್ನು ಇಟ್ಕೊಂಡು ಇದನ್ನ ಏರ್ಸೋದು ತುಂಬಾನೇ ಕಷ್ಟ. ಚಿಕ್ಕ ಮಣಿ ಇತ್ತಲ್ವಾ ಇದು, ಹಂಗಾಗಿ ಫೈನಲಿ ಈ ತರ ಬಂದಿದೆ. ಇದು ಶೈನಿಂಗ್ ಮಣಿ, ಕಾಣಿಸ್ತಾ ಇರ್ಬೋದು. ವಿಡಿಯೋದಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ತುಂಬಾನೇ ಚಿಕ್ಕದಾಗಿ ಕಾಣುತ್ತೆ, ವಿಡಿಯೋದಲ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತೈತೆ ಅಷ್ಟೇನೆ. ಇದು ಏರ್ಸ್ಲಿಕ್ಕೆ ನಾನಂತೂ ಸಾಹಸನೆ ಮಾಡ್ಬಿಟ್ಟೆ. 1 ವೀಕ್ ಆಯ್ತು ಇದು ಏರ್ಸ್ಲಿಕ್ಕೆ. ಇನ್ನು ಇವತ್ತು ಅಡುಗೆಗೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತೇಳಿ ಅನ್ಕೊಂಡಿದ್ದೀನಿ. ಶಿವಗೂ ಕೂಡ ಕೆಲಸ ಇದೆ, ಹಂಗಾಗಿ ಡ್ಯೂಟಿಗೆ ಹೋಗಿದ್ದಾರೆ. ಅಮ್ಮನೂ ಕೆಲಸಕ್ಕೆ ಹೋಗಿದ್ರು. ಹಂಗಾಗಿ ಇವಾಗ ಯಶು ಕೂಡ ಮಲ್ಕೊಂಡಿದ್ದಾಳೆ. ಅವಳು ಇದೇಳೋದ್ರೊಳಗೆ ಸ್ವಲ್ಪ ಫೋಟೋಶೂಟ್ ಮಾಡಲಿಕ್ಕೆ ಎಲ್ಲನೂ ಪ್ರಿಪೇರ್ ಮಾಡ್ಕೋಬೇಕು. ಆಮೇಲೆ ಎಲ್ಲ ಆ್ಯಡ್ ಮಾಡ್ತೀನಿ, ನೀವು ಕೂಡ ನೋಡಿ. ದೇವ್ರ ಮನೆ ಪರಿಸ್ಥಿತಿ ನೋಡಿ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು. ನಾನು ಪೂಜೆ ಮಾಡ್ಲಿಕ್ಕೆ ಆಗಿರಲಿಲ್ಲ 1 ವಾರದಿಂದ, ಹಂಗಾಗಿ ಎಲ್ಲ ಹಂಗೆ ಇಟ್ಬಿಟ್ಟಿದೆ. ಯಶು ಹೋಗಿ ಬಂದು ಎಲ್ಲ ಕಿತ್ತಿ ಬಿಸಾಕ್ತಾ ಇರ್ತಾಳೆ ನೋಡಿ. ಈ ಥರ ಮಾಡಿ ಮಡಗ್ಬಿಟ್ಟವಳು ಎಲ್ಲನೂ. 1 ವಾರ ಆಗೋಗಿತ್ತು, ಪೂಜೆನೇ ಮಾಡ್ಲಿಕ್ಕೆ ಆಗಿರಲಿಲ್ಲ. ಹಂಗಾಗಿ ತೊಳೆದಿಟ್ಟಿರೋದೆಲ್ಲ ಮತ್ತೆ ಇನ್ನೊಂದ್ಸರಿ ತೊಳಿಬೇಕು. ಇವಾಗ ಈ ತಟ್ಟೆಗೆ ನಮ್ಮಮ್ಮ ಕರ್ಪೂರ ಹಾಕ್ಬಿಟ್ಟಿದ್ದಾರೆ. ಕರ್ಪೂರ ಎಲ್ಲ ಹಾಕಿದ್ದಾರೆ ಆ ಪ್ಲೇಸಲ್ಲಿ ಈ ಥರ ಆಗ್ಬಿಟ್ಟಿದೆ. ಇಲ್ಲ ಅಂತಂದರೆ ತುಂಬಾ ಚೆನ್ನಾಗಿತ್ತು. ಇನ್ನೆಲ್ಲೂ ಕೋಟಿಂಗ್ ಎಲ್ಲೂ ಹೋಗಿಲ್ಲ.
ನೀಟಾಗಿ ಇಟ್ಕೊಂಡಿದ್ವಿ. ಕಲರು ಸ್ವಲ್ಪನೂ ಕೂಡ ಶೇಡ್ ಆಗಿರಲಿಲ್ಲ. ಇವಾಗ ಅದೇನು ಮಾಡಲಿಕ್ಕೆ ಬರೋದಿಲ್ಲ, ಸೊ ಹಂಗೆ ಇಟ್ಟಿದ್ದೀನಿ ಅಷ್ಟೇ. ಇವತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ತೊಗೊಂಡಿದ್ದೀನಿ ಎಲ್ಲನೂ. ನೋಡಿ, ದೇವ್ರ ಮನೇಲಿ ಇಷ್ಟು ಐಟಮ್ಸ್ ಎಲ್ಲ ತುಂಬಿಟ್ಟಿದ್ದೀವಿ. ಇವತ್ತು ಇದೆಲ್ಲನೂ ಸ್ವಲ್ಪ ಕಡಿಮೆ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ತುಂಬಾ ಜಾಸ್ತಿ ಆಗಿಬಿಟ್ರೆ ಒಂಥರ ಮೆಸ್ಸಿ ಮೆಸ್ಸಿ ಥರ ಕಾಣುತ್ತೆ ದೇವ್ರ ಮನೆ. ಹಂಗಾಗಿ ಇಲ್ಲಿ ಒಂದು ಬಲೂನ್ ಕೂಡ ಇಟ್ಟಿದ್ದೀನಿ. ಯಾಕಂದರೆ ಯಶು ಬಂದ್ಬಿಟ್ಟು ದೇವ್ರದ್ದು ಪಾತ್ರೆ ಎಲ್ಲ ಕಿತ್ತಾಕ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಆ ಬಲೂನ್ ಇಟ್ಟರೆ ಅವಳು ಮುಂದಕ್ಕೆ ಬರೋಲ್ಲ. ಬಲೂನ್ ಅಂದರೆ ಅವಳಿಗೆ ತುಂಬ ಭಯ. ಅದಕ್ಕೆ ಅವಳು ಅಲ್ಲೇ ಕುತ್ಕೊಂಡಿದ್ದಾಳೆ. ಇವಾಗ ನಾನು ಆರಾಮ್ಸಾಗಿ ಪೂಜೆ ಮಾಡ್ಕೋಬೋದು, ಎಲ್ಲ ಕ್ಲೀನ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಬಲೂನ್ ಇಟ್ಟಿದ್ದೀನಿ. ಬತ್ತಿ ಇಲ್ಲಿಗೆ ಬಾ, ಬಲೂನ್ ಇಟ್ಟಿದ್ದೀನಿ, ಬಾ ನೋಡೋಣ. ಬಲೂನ್ ಆಯ್ತಲ್ಲಿ, ಬಾ ಮುಂದಕ್ಕೆ. ಏನು ಬಲೂನ್ ಇಟ್ಟವ್ರೆ? ಯಾರಪ್ಪ ಬಲೂನ್ ಇಟ್ಟಿರೋದು? ಅಪ್ಪುಚ್ಚಿ ನಂಗೆ ಬಲೂನ್ ಇಟ್ಟು ಎದುರಿಸ್ತವ್ರೆ. ಯಾರು ಬಲೂನ್ ಇಟ್ಟವ್ರ? ನೋಡಿ ಎಷ್ಟು ಗಲೀಜಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇದನ್ನ ಸ್ವಲ್ಪ ಸ್ಪ್ರೇ ಮಾಡಿದ್ರೆ ಸಾಕು, ಗಲೀಜೆಲ್ಲ ಹಂಗೆ ಬರ್ತೈತೆ. ಯಾವುದು ಉಜ್ಜೋ ಅಂತ ಅವಶ್ಯಕತೆನೇ ಏನಿಲ್ಲ. ನೋಡ್ತಾ ಇರ್ಬೋದು, ಬರೀ ಸ್ಪ್ರೇ ಮಾಡಿದ್ರೆ ಸಾಕು ಆ ಗಲೀಜೆಲ್ಲ ಹಂಗಂಗೆ ಬಂದ್ಬಿಡ್ತೈತೆ. ನೋಡಿ, ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಗಲೀಜೆಲ್ಲ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ಥರ ಒಂದು ಸ್ಕ್ರಬ್ಬಲ್ಲಿ ಈ ಥರ ಹಿಂಗೆ ಮಾಡಿಬಿಟ್ರೆ ಸಾಕು. ನೋಡಿ ಎಷ್ಟು ನೀಟಾಗಿ ಆಯಿತು ಅಂತ ಹೇಳ್ಬಿಟ್ಟು. ನಿಮಗೆ ಕಾಣಿಸ್ತಿದೆ ಅಲ್ವಾ? ನೀವು ಕೂಡ ನೋಡ್ತಾ ಇರ್ಬೋದು. ಜಸ್ಟು ಹಿಂಗೆ ಅಂದರೆ ಸಾಕು, ಗಲೀಜೆಲ್ಲ ಪೂರ್ತಿ ಬರ್ತೈತೆ. ಎಷ್ಟು ನೀಟಾಗಿ ಕಾಣಿಸ್ತೈತೆ ಅಂತ ಹೇಳ್ಬಿಟ್ಟು. ನೋಡಿ, ಸುಮ್ಮನೆ ಹಿಂಗೆ ಜಸ್ಟ್ ಹಿಂಗೆ ಅಂದರೆ ಒರೆಸ್ಕೊಂಡ್ರೆ ಸಾಕು, ಏನು ಉಜ್ಜೋದು ಬೇಡ, ಏನು ಬೇಡ, ಆ ಥರ ನೀಟಾಗಿ ಬರ್ತಾಯಿದೆ. ಇಲ್ಲಿ ಇಷ್ಟು ಗಲೀಜಾಗಿದೆ ಅಲ್ವಾ? ನೋಡಿ, ನಾನು ಏನು ಸ್ಕ್ರಬ್ಬರ್ ತಗೊಂಡು ಏನು ಉಜ್ಜಿಲ್ಲ, ಬರೀ ಟಿಶ್ಯೂ ಹಾಕಿ ಇದು ಮಾಡ್ತಾ ಇರೋದು. ನೋಡಿ ಎಷ್ಟು ನೀಟಾಗಿ ಆಗ್ತಿದೆ ಅಂತ ಹೇಳ್ಬಿಟ್ಟು. ನೋಡಿ, ವಿಡಿಯೋದಲ್ಲಷ್ಟು ಕ್ಲಿಯರೆನ್ಸ್ ಕಾಣಿಸ್ತಾ ಇಲ್ವೇನೋ, ಬಟ್ ತುಂಬಾ ಚೆನ್ನಾಗಿದೆ ರಿಸಲ್ಟ್ ಅಂತಲೇ ಹೇಳ್ಬೋದು. ಇವಾಗ ನೋಡಿ, ಕ್ಲೀನ್ ಮಾಡ್ಕೊಂಡಿರೋದು ಈ ಕಡೆ ಕಾಣಿಸ್ತಿದೆ ಅಲ್ವಾ? ಇಲ್ಲಿ ನೋಡಿ ಎಷ್ಟು ನೀಟಾಗಿ ಹೋಗ್ತಿದೆ ಅಂತ ಹೇಳ್ಬಿಟ್ಟು. ಸುಮ್ಮನೆ ಜಸ್ಟ್ ಹಿಂಗೆ ಅಂದರೆ ಸಾಕು, ಸ್ಪ್ರೇನೇ ಮಾಡೋ ಅವಶ್ಯಕತೆ ಏನಿಲ್ಲ. ನೋಡಿ, ಈ ಪ್ರಾಡಕ್ಟು ಬೇಕು ಅಂತ ಹೇಳಿದ್ರೆ ನಿಮಗೂ ಕೂಡ ಲಿಂಕ್ ಅಂತ ಕಮೆಂಟ್ ಮಾಡಿ. ಇನ್ನು ಇವಾಗ ಒಂದ್ಸರಿ ಕ್ಲೀನ್ ಮಾಡ್ಕೊಂಬಿಟ್ರೆ ಇನ್ನು ಹಬ್ಬಕ್ಕೆ ಇನ್ನೇನು ಒಂದು ತಿಂಗಳಿದೆ. ಹಂಗಾಗಿ ಇನ್ನೊಂದು ಸರಿ ಕ್ಲೀನ್ ಮಾಡಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತೇ ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಂಬಿಡ್ತಾ ಇದ್ದೀನಿ. ಇನ್ನು ಇಲ್ಲಿ ಕುತ್ಕೊಳ್ಳೋಕ್ಕೂ ಸಹಿತ ಜಾಗ ಇಲ್ಲ. ಹೊಸ್ಲು ಮೇಲೆ ನಿಂತ್ಕೊಂಡು ಇಲ್ಲ ಹೊಸ್ಲು ಮೇಲೆ ಕುತ್ಕೊಂಡೇ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ದೇವ್ರ ಮನೆ ತುಂಬಾ ಚಿಕ್ಕದು ಮಾಡಿಬಿಟ್ಟಿದ್ದಾರೆ ಓನರು. ಬಾಡಿಗೆ ಮನೆ ಅಲ್ವಾ, ಹಂಗಾಗಿ ಹೆಂಗಿದ್ರು ನಡೆಯುತ್ತೆ ಅಂತ ಹೇಳಿ ಮಾಡಿದ್ದಾರೆ. ಬಟ್ ಇಲ್ಲಿ ನಿಂತ್ಕೊಂಡು ಪೂಜೆ ಮಾಡಲಿಕ್ಕೂ ನಮಗೆ ತುಂಬಾ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನೇನು ಮಾಡಲಿಕ್ಕಾಗೋದಿಲ್ಲ, ಹೆಂಗಾಗುತ್ತೋ ಹಂಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಆದರೂ ತುಂಬಾ ಹಿಂಸೆ ಇಲ್ಲಿ ಕುತ್ಕೊಂಡು ಪೂಜೆ ಮಾಡಲಿಕ್ಕೆಲ್ಲ ಹೊಸ್ಲು ಮೇಲೆ ನಿಂತ್ಕೋಬೇಕು. ಹಂಗಾಗಿ ಒಂಥರ ಬೇಜಾರು ಅಂತ ಅನಿಸುತ್ತೆ ಮಾಡಲಿಕ್ಕೆ. ಉಂಡಿಸ್ಬಿಟ್ಟ, ಎಲ್ಲ ಉಂಡಿಸ್ಬಿಟ್ಲು, ಎಲ್ಲ ಹೋಯ್ತು. ಏನಿದು ಏನಿದು? ಇನ್ನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ನನಗೆ ಸುಸ್ತಾಗ್ಬಿಟ್ಟಿತ್ತು. ಸ್ವಲ್ಪ ಕುತ್ಕೊಂಡು ಕ್ಲೀನ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಹೆಸರು ಬಂದು ಅಷ್ಟರೊಳಗೆ ನೀರೆಲ್ಲ ಉಂಡಿಸ್ಬಿಟ್ಲು. ನಾನು ಒಂದು ಕೆಲಸ ಮಾಡ್ಲಿಕ್ಕೆ ಹೋದರೆ ಅವಳು 2 ಕೆಲಸ ಕೊಡ್ತಾಳೆ ನನಗೆ. ಮನೆ ಒಳಗಡೆ ಎಲ್ಲ ನೀರು ಹೋಗ್ಬಿಡುತ್ತೆ ಅಂತೇಳಿ ಬೇಗನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಆದರೂ ಮನೆ ಒಳಗಡೆ ಎಲ್ಲ ಹೋಗೇ ಬಿಡ್ತು. ಹಿಂಗೇನೆ ನಂಗೆ ಯಾವ ಕೆಲಸ ಮಾಡಲಿಕ್ಕೂ ಬಿಡೋದಿಲ್ಲ ಇವಳು. ಕಚ್ಚು 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 ಅವಳೆ ಕಚ್ಚು, ಎಲ್ಲ ಉಂಡಿಸ್ತಾಳೆ, ಕಚ್ಚಿರಿ. ಇನ್ನು ಬಲೂನ್ ಮಡಗ್ಬಿಟ್ಟು ಎದುರಿಸ್ತಾ ಇದ್ದೀನಿ. ಆ ಬಲೂನು ಗಾಳಿ ಬರ್ತೋಕ್ಕೆ ಹಂಗೆ ಹಿಂಗೆ ಆರೋಗ್ಬಿಡುತ್ತೆ. ಫ್ಯಾನ್ ಹಾಕಿದ್ದೀನಲ್ವ, ಹಂಗಾಗಿ ಬಂದು ನೀರನ್ನ ಎಳೆಯಕ್ಕೆ ಬರ್ತಾಳೆ. ಅವಳಿಗೆ ನೀರು ಅಂತಂದರೆ ತುಂಬಾ ಇಷ್ಟ. ಈ ನಡುವೆ ಅಂತೂ ಸಿಕ್ಕಾಬಟ್ಟೆ ನೀರನ್ನ ಇಷ್ಟಪಡ್ತಾಳೆ. ಬತ್ಲು ಮನೆಯಲ್ಲಿ ಡೋರ್ ತೆಗೆದುಬಿಟ್ರೆ ಸಾಕು, ಹೋಗೋಗಿ ಅಲ್ಲೇ ಕುತ್ಕೊಂಡ್ಬಿಡ್ತಾಳೆ, ಹಂಗೆಲ್ಲ ಮಾಡ್ತಾಳೆ. ನಮಗಂತೂ ಅವಳು ನೋಡ್ಕೊಳ್ಳೋದೇ ತುಂಬಾ ಕಷ್ಟ ಅಂತ ಅನಿಸುತ್ತೆ. ಇನ್ನು ಬೆಳಗ್ಗೆನೇ ಸ್ನಾನ ಕೂಡ ಮಾಡಿದ್ದೆ. ಸ್ನಾನ ಮಾಡೇನೆ ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ ಇವತ್ತು. ನಾನು ಸ್ನಾನ ಮಾಡ್ದಲ್ಲೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋದಿಲ್ಲ. ನಾನು ಇವತ್ತು 2 ಫೋಟೋ ಇಟ್ಕೊಂಬಿಡೋಣ ಅಂತೇಳಿ ಇಟ್ಟಿದ್ದೀನಿ. ರಾಘವೇಂದ್ರ ಸ್ವಾಮಿ ಇಟ್ಕೊಂಡಿದ್ದೀನಿ. ಇದು ಚಿಕ್ಕದು ಕುಬೇರ, ನನ್ನ ಮಗನ ಬರ್ತಡೆಗೆ ನನ್ನ ತಮ್ಮನ ಹೆಂಡತಿ ಕೊಟ್ಟಿದ್ದು. ಹಂಗಾಗಿ ಇದನ್ನ ದೇವ್ರ ಮನೇಲಿ ಇಟ್ಕೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಚಿಕ್ಕದಾಗಿ ಪುಟಾಣಿಯಾಗಿದೆ, ದೇವ್ರ ಮನೇಲೇ ಇರಲಿ ಅಂತ ಹೇಳ್ಬಿಟ್ಟು. ದೇವ್ರ ಮನೇಲಿ ಇಟ್ಟರೆ ತುಂಬಾನೇ ಚೆನ್ನಾಗಿರುತ್ತಲ್ವ ಇದು, ಅದಕ್ಕೇನೆ ಇಟ್ಟಿದ್ದೀನಿ. ಇದು ಬೆಳ್ಳಿದು ಗಣಪತಿ ಮತ್ತೆ ಲಕ್ಷ್ಮಿ ಇರೋಂಥದ್ದು. ಇದು ಶಿವಗೆ ಯಾರೋ ಗಿಫ್ಟ್ ಕೊಟ್ಟಿದ್ರು, ಹಂಗಾಗಿ ಅದನ್ನು ಕೂಡ ತೊಗೊಂಡು ಬಂದು ಇಟ್ಟಿದ್ದಾರೆ. ದೇವ್ರ ಮನೇಲೆ ಇಟ್ಟಿದ್ದೀನಿ. ಅದಕ್ಕೂ ಕೂಡ ಪೂಜೆ ಮಾಡ್ತೀನಿ ನಾನು. ಚಿಕ್ಕದಾಗಿದೆ ಅಲ್ವಾ, ಚೆನ್ನಾಗಿದೆ ಅಂದ್ಬಿಟ್ಟು. ಇದು ಕರಿದು ಬಳೆ, ನಮ್ಮ ಮನೇಲಿ ದೇವ್ರ ಮನೇಲಿ ಇಟ್ಟಿರ್ತೀವಿ ನಾವು ಯಾವಾಗ್ಲೂ. ಇದು ಏನಕ್ಕೆ ಇಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಅವಾಗಿನಿಂದ ನಮ್ಮ ಅತ್ತೆ ಮನೇಲಿ ಇಟ್ಟಿದ್ದಾರೆ, ನಮ್ಮ ಮನೇಲೂ ಇದೆ. ಹಂಗಾಗಿ ನಾನು ಒಂದು ವರಮಲಕ್ಷ್ಮಿಯಲ್ಲಿ ಕಳ್ಸದ ಅಕ್ಕಿ ಎಲ್ಲ ಇರುತ್ತಲ್ಲ, ಅದನ್ನ ದೇವ್ರಿಗೆ ಕೊಡೋಕ್ಕೆ ಅಂತ ತಗೊಂಡೋಗಿದ್ದೆ.
ಗುರುನಳ್ಳಿ ಮಹಾಲಕ್ಷ್ಮಿಗೆ ಅವಾಗ ಇದನ್ನ ತಗೊಂಬಂದಿದ್ದು. ಇನ್ನು ದೇವ್ರ ಫೋಟೋಗಳೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಂಬಿಟ್ಟೆ. ಕ್ಲೀನ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು. ಎಸಿ ಇಟ್ಕೊಂಡು ಬೇಗ ಬೇಗ ಪೂಜೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಂಗಾಗಿ ಇನ್ನು ದೇವ್ರ ಮನೆಗೆ ಬಂದ್ರೇ ಅಲ್ಲೇ 2 ರಿಂದ 3 ಅವರ್ ಆಗಿಬಿಡೋದು ನನಗೆ. ಹಂಗಾಗಿ ಸ್ವಲ್ಪ ದೇವ್ರ ಫೋಟೋಗಳನ್ನ ಕಡಿಮೆ ಮಾಡಿಕೊಂಡೆ. ಇನ್ನು ಸಾಂಬ್ರಾಣಿ ತೊಗೊಂಬಂದಿದ್ವಲ್ಲ, ಅದನ್ನು ಯೂಸೇ ಮಾಡಿರಲಿಲ್ಲ. ಒಂದು ಪಟ್ಟಣದಲ್ಲಿ ಹಂಗೆ ಉಳ್ಕೊಂಬಿಟ್ಟಿತ್ತು. ಹಂಗಾಗಿ ಪ್ಲೇಟ್ನ ದೇವ್ರದ್ದು ಪಾತ್ರೆ ತೊಳೆಯುವಾಗ ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ಹಂಗಾಗಿ ಇನ್ನೊಂದು ಪಾಕೆಟಲ್ಲಿ ಇರುತ್ತಲ್ಲ ಈ ಥರದ್ದು ತೊಗೋತಾ ಇದ್ದೀನಿ. ನಾವು ಸಾಮಾನ್ಯವಾಗಿ ಆಶಿಕ ತರ್ತಾ ಇದ್ವಿ ಯಾವಾಗಲೂ, ಈ ಸರಿ ಇದು ತಂದಿದ್ದೀವಿ. ಇನ್ನು ದೇವ್ರದ್ದು ಕಳಸದ್ದು ಅಕ್ಕಿ ಇದು. ಇವತ್ತು ಸಿಹಿ ಪೊಂಗಲ್ ಏನಾದರೂ ಮಾಡೋಣ ಅಂತೇಳಿ ಎತ್ತಿಟ್ಕೋತಾ ಇದ್ದೀನಿ. 1 ವೀಕಲ್ಲಿ ಇಟ್ಟಿದ್ದನ್ನ ಮತ್ತೆ ಇನ್ನೊಂದು ವೀಕಿಗೆ ಇಡೋದಿಲ್ಲ, ಚೇಂಜ್ ಮಾಡಿ ಇಡ್ತೀನಿ. ಹಂಗಾಗಿ ಇನ್ನು ಈ ಲಿಕ್ವಿಡ್ ಬೇಕು ಅಂತ ಹೇಳಿದ್ರೆ ನೀವು ಕಮೆಂಟ್ಸ್ ಕೂಡ ಮಾಡಿ, ನಾನು ಲಿಂಕ್ ಶೇರ್ ಮಾಡ್ತೀನಿ. ಇದು ಆಯಿಲ್ ಬಾಟಲ್ಲು ಎಲ್ಲ ಗಲೀಜಾಗಿರುತ್ತಲ್ಲ, ಜಸ್ಟ್ ಸ್ಪ್ರೇ ಮಾಡಿಬಿಟ್ಟು ಒಂದು ಬಟ್ಟೆಲಿ ಈ ಥರ ಒರೆಸ್ಕೊಬಿಟ್ರೆ ಸಾಕು, ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪನೂ ಜಿಡ್ಡಂಶ ಇರೋದಿಲ್ಲ. ಹಂಗಾಗಿ ಇದಕ್ಕೂ ಕೂಡ ಇಲ್ಲೇ ಸ್ಪ್ರೇ ಮಾಡಿ ಇಟ್ಕೋತಾ ಇದ್ದೀನಿ. ಇನ್ನು ದೇವ್ರದ್ದು ಪಾತ್ರೆ ಎಲ್ಲ ತೊಳೆಯೋಣ ಅಂತೇಳಿ ಬಂದೆ. ನಾನು ಈ ಹ್ಯಾಪಿ ಪ್ಲ್ಯಾನೆಟ್ನ ಅಮೆಝಾನಲ್ಲಿ ಬುಕ್ ಮಾಡಿದ್ದಿದ್ದು. ಇದನ್ನು ಹಾಕ್ಬಿಟ್ಟು ಕ್ಲೀನ್ ಮಾಡಿದ್ರೆ ಅಷ್ಟು ನೀಟಾಗಿ ಕ್ಲೀನ್ ಆಗ್ತಾ ಇರಲಿಲ್ಲ. ಅದಕ್ಕೇ ಇದಕ್ಕೆ ಸ್ವಲ್ಪ ಪೀತಾಂಬರಿ ಪೌಡ್ರನ್ನು ಸಹಿತ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಎಲ್ಲ ಕಲಿಸ್ಬಿಟ್ಟು ಪಾತ್ರೆ ತೊಳೆದ್ರೆ ನೀಟಾಗಿ ಹೋಗುತ್ತೆ ಅಂತ ಹೇಳಿ ಅಮ್ಮ ಹೇಳ್ತಾಯಿದ್ರು. ನನಗೂ ಗೊತ್ತಿರಲಿಲ್ಲ. ಇವತ್ತು ನಾನು ಕೂಡ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡ್ತು. ನಾನು ಬರೀ ಹ್ಯಾಪಿ ಪ್ಲ್ಯಾನೆಂಟು ಲಿಕ್ವಿಡ್ ಅಷ್ಟೇ ಹಾಕಿ ತೊಳಿತಾ ಇದ್ದೆ, ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತಾ ಇತ್ತು. ಒಂದು 50% ಅಂತ ಅನ್ನಿಸ್ತಾ ಇತ್ತು ನನಗೆ. ಈ ಪೀತಾಂಬರಿ ಪೌಡ್ರ್ ಹಾಕಿ ಇದ್ರ ಜೊತೆಯಲ್ಲಿ ಕ್ಲೀನ್ ಮಾಡಿದ್ಮೇಲೆ 100% ಆಯಿತು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಗಲೀಜೆಲ್ಲ ಹೋಗ್ತಾ ಇದೆ. ನೀವೊಂದು ಸರಿ ಟ್ರೈ ಮಾಡಿ ನೋಡಿ. ನಾನು ತುಂಬಾ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಇದರಿಂದ. ನಿಮಗೂ ಒಂದು ತೋರಿಸ್ತೀನಿ ನೋಡಿ ಬೇಕಾದರೆ. ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಿಜವಾಗ್ಲೂ ಇಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತೇಳಿ ಅಂದ್ಕೊಂಡಿರಲಿಲ್ಲ ನಾನು. ಇದು ಕುಂಕುಮದ್ದು ಭರಣಿ ಬರುತ್ತಲ್ಲ, ಅದು ತುಂಬ ದಿನದಿಂದ ಹಂಗೆ ಆಚೆ ಹೊಸ್ಲಿಗೆ ಇಡೋದಿದು. ಹಂಗಾಗಿ ಅದನ್ನು ಅಲ್ಲೇ ಇಟ್ಬಿಟ್ಟಿದ್ದೆ. ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಯಿತು ಅಂತ ಹೇಳ್ಬಿಟ್ಟು. ನಾನು ಸ್ಕ್ರಬ್ಬರ್ ಏನೂ ತೊಗೊಂಡು ಉಜ್ಜುತ್ತಾ ಇಲ್ಲ. ಇವಾಗೆಲ್ಲ ಫ್ಲಿಪ್ಕಾರ್ಟಲ್ಲಿ ಪಾತ್ರೆ ತೊಳಿಲಿಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಇದನ್ನು ಮಾಡಿದ್ದಾರೆ. ನಾನು ಅದರಿಂದ ಬುಕ್ ಮಾಡ್ಕೊಂಡಿದ್ದೆ ಒಂದು ಇದನ್ನು. ಈ ಥರ ಸ್ಕ್ರಬ್ಬರ್ ಇದು ಸ್ವಲ್ಪ ಜಾಲ್ರಿ ಥರ ಇರುತ್ತೆ, ಬಟ್ಟೆ ಥರ ಇರುತ್ತೆ ನೋಡಲಿಕ್ಕೆ. ಅಷ್ಟೇನು ಹಾರ್ಡಾಗಿರೋದಿಲ್ಲ, ತುಂಬಾ ಸ್ಮೂತಾಗಿರುತ್ತೆ. ಇದು ರಫ್ ಇರೋದಿಲ್ಲ ಇದು. ಹಂಗಾಗಿ ಇದೇ ನಾರು ಯೂಸ್ ಮಾಡಿಕೊಂಡು ನಾನು ತೊಳಿತಾ ಇದ್ದೀನಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡ್ತಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನನಗೆ ಒಂದು ಕ್ಷಣ ಆಶ್ಚರ್ಯ ಆಯಿತು, ಇಷ್ಟೊಂದು ಚೆನ್ನಾಗಿ ಹೋಗುತ್ತಾ ಅಂತ ಹೇಳ್ಬಿಟ್ಟು. ಹಂಗಾಗಿ ಮತ್ತೊಂದು ಸರಿ ನೀಟಾಗೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇದು ಕಳ್ಸಿದ ಚೊಂಬು ತೊಗೊಂಡಿದ್ವಿ, ಅದರೊಳಗಡೆ ಕೈಯೇ ಹಿಡಿಸ್ತಾ ಇರಲಿಲ್ಲ ನನಗೆ. ಹಂಗಾಗಿ ಅದು ನೀಟಾಗೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇವತ್ತು. ತುಂಬಾ ಚೆನ್ನಾಗಿ ಗಲೀಜೆಲ್ಲ ಹೋಗ್ತಾ ಇದೆ. ನನಗೆ ಒಂದು ಕ್ಷಣ ಆಶ್ಚರ್ಯ ಅನ್ನಿಸ್ತು ಇದನ್ನು ನೋಡಿ. ಇನ್ನು ದೇವ್ರ ಪಾತ್ರೆ ಕೂಡ ತೊಳ್ಕೊಂಡು ಬಂದೆ. ನೋಡಿ ಎಷ್ಟು ನೀಟಾಗಿ ಪಳಪಳ ಅಂತ ಹೊಳಿತಾ ಇದೆ ಅಂತ ಅಂದ್ಬಿಟ್ಟು. ನನಗಂತೂ ತುಂಬಾ ಇಷ್ಟ ಆಯಿತು. ಈ ಥರ ಎಲ್ಲ ತೊಳೆದಾದ್ಮೇಲೆ ಒಂದು ಒಣಗಿರೋ ಬಟ್ಟೆಯಲ್ಲಿ ಇದನ್ನೆಲ್ಲ ನೀಟಾಗಿ ಒರೆಸಿಟ್ಕೊಂಡ್ಬಿಡ್ತಾ ಇದ್ದೀನಿ. ಹಂಗೆ ಇಟ್ಬಿಟ್ರೆ ಅದು ನೀರ್ದು ಕಲೆ ಎಲ್ಲಿರುತ್ತೆ ಅಲ್ಲೆಲ್ಲ ಗಲೀಜು ಥರ ಕಾಣಿಸ್ಬಿಡುತ್ತೆ. ಹಂಗಾಗಿ ಈ ಥರ ಮಾಡಿಟ್ರೆ 15 ದಿನವರೆಗೂ ಹಂಗೆ ಇರುತ್ತೆ, ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅಂತಲೇ ಹೇಳ್ಬೋದು. 15 ದಿನಕ್ಕೆ ಒಂದ್ಸರಿ ತೊಳ್ಕೊಬೋದು ಬೇಕಾದ್ರೆ ದೇವ್ರ ಪಾತ್ರೆನ, ಆದರೆ ನಾವು ವಾರಕ್ಕೊಂದ್ಸರಿ ತೊಳಿತೀವಿ. ಇನ್ನು ನಮ್ಮ ಮನೆ ದೇವರು ಕಾಲಭೈರವೇಶ್ವರ ಆಗಿರೋದ್ರಿಂದ ನಾನು ದೇವ್ರಿಗೆ ಮೇರ್ತ್ಗೆ ಅಂತ ಬರುತ್ತೆ ಅದನ್ನು ಇಡ್ತಾ ಇದ್ದೀನಿ. ಗಂಧ ಮತ್ತು ಮೇರ್ತ್ಗೆ ಎರಡನ್ನೂ ಕಲಿಸ್ಬಿಟ್ಟು ಇಡ್ತಾ ಇರೋಂಥದ್ದು. ದೇವ್ರಿಗೆ ನಾವು ವಿಭೂತಿ ಇಡೋವಂಥದ್ದು. ಕಾಲಭೈರವೇಶ್ವರ ನಮ್ಮ ಮನೆ ದೇವರಲ್ವ, ಹಂಗಾಗಿ ಅಡ್ಡಡ್ಡ ಇಡ್ತಾ ಇದ್ದೀವಿ, ಉದ್ದುದ್ದ ಇಡೋಂಗಿಲ್ಲ. ನಮ್ಮ ಅಪ್ಪವ್ರ ಮನೆ ದೇವ್ರಿಗೆ ಉದ್ದುದ್ದ ಇಡಬೇಕು. ಮೇಲ್ಕೋಟೆ ಚಲುವರಾಯ ಸ್ವಾಮಿ ನಮ್ಮ ಅಪ್ಪವ್ರ ಮನೆ ದೇವರು. ಹಂಗಾಗಿ ಇದು ನಮ್ಮ ಹಸ್ಬೆಂಡ್ ಮನೆ ದೇವ್ರಲ್ವ, ಹಂಗಾಗಿ ಈ ಥರ ಇಡಬೇಕು. ಈ ಥರ ಇಡೋದ್ರಿಂದ ದೇವ್ರಿಗೆ ಅಲಂಕಾರನೂ ಮಾಡ್ದಂಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಂಗಾಗಿ ನಾವು ಇದೇ ಥರ ಇಟ್ಕೊತೀನಿ. 15 ದಿವಸವರೆಗೂ ಇದನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಣಗಿದ್ಮೇಲೆ ಇನ್ನೂ ನೀಟಾಗಿ ಕಾಣುತ್ತೆ. ಬರೀ ಕುಂಕುಮ ಇಟ್ಬಿಟ್ರೆ ಅಷ್ಟಾಗಿ ನೀಟಾಗಿ ಕಾಣಲ್ಲ, ಎಲ್ಲ ಉದುರೋಗ್ಬಿಡುತ್ತೆ. ಈ ಥರ ಮಾಡಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ರಾಘವೇಂದ್ರ ಸ್ವಾಮಿಗೆ ಕುಂಕುಮ ಇಡಬಾರ್ದು ಅಂತ ಹೇಳ್ತಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಹಂಗಾಗಿ ಬರೀ ಮೇರ್ತ್ಗೆ ಮತ್ತು ಗಂಧ ಕಲಸಿರೋಂಥ ಪುಡಿ ಮಾತ್ರ ಇಡ್ತಾ ಇದ್ದೀನಿ. ಏನಕ್ಕೆ ಇದು ಅಂತ ನನಗೂ ಗೊತ್ತಿಲ್ಲ. ಯಾರಿಗಾದ್ರು ಗೊತ್ತಿದ್ರೆ ಕಮೆಂಟ್ಸ್ ಮಾಡಿ ಹೇಳಿ. ನನಗೂ ಯಾರೋ ಹೇಳಿದ್ರು ರಾಘವೇಂದ್ರ ಸ್ವಾಮಿಗೆ ಕುಂಕುಮ ಇಡಬಾರ್ದು ಅಂತ ಹೇಳ್ಬಿಟ್ಟು. ಹಂಗಾಗಿ ಇಡ್ತಾ ಇಲ್ಲ ನಾನು ಕೂಡ. ಇನ್ನು ಪೂಜೆ ಮಾಡ್ತಾ ಇದ್ದೀನಿ ಅಂತ ಅಂದರೆ ಹೊಸ್ಲಿಗೆಲ್ಲ ಕುಂಕುಮ ಇಡಬೇಕು, ರಂಗೋಲಿ ಬಿಡಬೇಕು. ಯಶು ಹೋಗಿ ಎಲ್ಲನೂ ಹಾಳು ಮಾಡಿ ಇಕ್ತಾಳೆ ಮತ್ತು ಬಾಯಿಗೂ ತಿನ್ಬಿಡ್ತಾಳೆ ಅಂತ ಹೇಳಿ ಬೇಡ ಅಂದ್ಕೊಂಡಿದ್ದೆ. ಅಷ್ಟಾಗಿ ರಂಗೋಲಿ ಬಿಡೋಕೆ ಬರಲ್ಲ ನನಗೆ, ಸಿಂಪಲಾಗಿ ಬರುತ್ತೆ. ಹಂಗಾಗಿ ಅದನ್ನೇ ಬಿಡಿಸಿದ್ದೀನಿ. ನಾನು ಇವತ್ತು ದೇವ್ರ ಮನೆನ ಈ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ.
ನೋಡ್ತಾ ಇರ್ಬೋದು. ಸಿಂಪಲ್ ಆಗಿ ಇಟ್ಕೊಂಡಿದೀನಿ, 2 ದೇವ್ರು ಇಟ್ಕೊಂಡಿರೋದು. ಒಂದು ರಾಘವೇಂದ್ರ ಸ್ವಾಮಿ ಇಷ್ಟ ಅಂತ ಅಂದ್ಬಿಟ್ಟು ರಾಘವೇಂದ್ರ ಸ್ವಾಮಿ ಒಂದು ಇಟ್ಕೊಂಡಿದೀನಿ ಅಷ್ಟೇನೆ. ಸಂಜೆಗೆ ಪೂಜೆ ಮಾಡ್ತೀನಿ. ಇವತ್ತು ಮಧ್ಯಾಹ್ನಕ್ಕೆ ರೆಡಿ ಮಾಡಿದ್ದೀನಿ. ಯಶು ಇಟ್ಕೊಂಡು ಬೇಗನೆ ಎಲ್ಲ ಒಂದೇ ಸತಿ ರೆಡಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಸ್ಟ್ಯಾಂಡ್ ಕೂಡ ಅಂಟಿಸಿದ್ದೆ ಹೂವು ಮಾಡ್ಸಕ್ಕೆ ಅಂತ ಹೇಳ್ಬಿಟ್ಟು, ಅದು ಕೂಡ ಇವತ್ತು ಬಿದ್ದೋಗ್ಬಿಟ್ಟೈತೆ. ಅದು ಡಬಲ್ ಸೈಡ್ ಗಮಟೆ ಪುಡುಕ್ತೆ ಸಿಗ್ಲೇ ಇಲ್ಲ ನಮ್ಗೆ ಎಲ್ಲಿತ್ತು ಅಂತ. ಹಂಗಾಗಿ ಶಿವಗೆ ಹೇಳಿದೀನಿ ತಗೊಂಬರಕ್ಕೆ. ಹಂಗಾಗಿ ಅಲ್ಲಿ ಹೂವು ಮಾಡಿಸ್ಲಿಕ್ಕೆ ಜಾಗ ಇಲ್ಲ. ಈ ತರ ಇಟ್ಟಿದ್ದೀನಿ. ಹಾಯ್ ಮಾಡು ನೀನು. ಹಾಯ್ ಹಾಯ್. ಅಪ್ಪನ ಜೊತೆ ಹೊರಗಡೆ ಹೋಯ್ತಾ ಇದ್ದೀನಿ. ಇಲ್ಲಿ ನೋಡು ಗುಮ್ಮಿ ಶಿವ, ಅಲ್ಲಿ ಖುಷಿ ನೋಡು, ಅಲ್ಲೇ ಹೆಂಗ್ ಕಾಣ್ತದ ನೋಡಿ ಗಿಣಿ. ಇನ್ನು ನಮ್ಮದು ಕೂಡ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅಂತ ಹೇಳ್ಬಿಟ್ಟು ಶಿವು ಕೂಡ ಬಂದರು. ಹಂಗಾಗಿ ವೈಟ್ ಸಿಮೆಂಟ್ ಬೇಕಿತ್ತು ಅವಳದು ಕೈ ಮತ್ತು ಕಾಲು ಮಾಡಲಿಕ್ಕೆ. ತೊಗೊಂಬರೋಣ ಅಂತೇಳಿ ಅಂಗಡಿಗೆ ಹೋಗ್ತಾ ಇದ್ದೀನಿ ಇವಾಗ. ಈ ವೈಟ್ ಸಿಮೆಂಟ್ ಬಂದು ಪೇಂಟ್ ಅಂಗಡಿಗಳು ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲ ಸಿಗುತ್ತೆ. ಹಂಗಾಗಿ ಪೇಂಟ್ ಅಂಗಡಿಗೆ ಬಂದಿದ್ದೀವಿ ನಾವು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. 30 ರೂಪಾಯಿ ಕೊಟ್ಟರೆ ಕೊಡ್ತಾರೆ. ಅದ್ರ ಮೇಲೆ MRP ಬಂದು 40 ರೂಪಾಯಿ ಆಗಿರ್ತಾರೆ, 30 ರೂಪಾಯಿ ಅಷ್ಟೇ. ಇನ್ನು ಈ ಕ್ಲೇ ಮಾಡಲಿಕ್ಕೆ ಬಿಸಿನೀರಲ್ಲೇನು ಬೇಯಿಸೋವಂಥ ಅವಶ್ಯಕತೆ ಏನಿಲ್ಲ, ತಣ್ಣೀರಲ್ಲೇ ಕಲಿಸ್ಕೊಂಬಿಟ್ಟು ಮಾಡಿದ್ರೆ ಆಗುತ್ತೆ. ನಾನು ಇದಕ್ಕೆ 1 ಬಟ್ಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದೇ 1 ಕಪ್ಪಷ್ಟು ಉಪ್ಪನ್ನು ಕೂಡ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಈನೋ ಬರುತ್ತಲ್ಲ, ಈನೋ ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಂಬೆಹಣ್ಣು ಇದ್ದರೆ ಹಾಕೋಬೋದು, ಆಪ್ಷನಲ್ಲು. ಇಲ್ಲ ಅಂತಂದರೆ ಬೇಡ. ನಾನು ನಿಂಬೆಹಣ್ಣೇನು ಹಾಕ್ಕೊಂಡಿಲ್ಲ. ಇದಕ್ಕೆ ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ. ಈನೋ ಹಾಕ್ಕೊಂಡಿರ್ತೀವಲ್ಲ, ಹಂಗಾಗಿ ಸ್ವಲ್ಪ ಸೋಡಾ ಹಾಕ್ಕೊಂಡ್ರೂ ಸಾಕಾಗುತ್ತೆ, ಜಾಸ್ತಿ ಹಾಕ್ಕೊಳ್ಳೋದೇನು ಬೇಡ. ಹಂಗಾಗಿ ನಾನು ತಣ್ಣೀರಲ್ಲೇ ಕಲಿಸ್ಬಿಟ್ಟು ಇದನ್ನೇ ಕ್ಲೇ ಥರ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಹಿಟ್ಟನ್ನ ಬೇಯಿಸ್ಬಿಟ್ರೆ ಅದು ಫುಲ್ಲು ಹಿಟ್ಟಿಟ್ಟು ಥರ ಆಗಿಬಿಡುತ್ತೆ. ಹಂಗಾಗಿ ಇದನ್ನು ಸ್ವಲ್ಪ ಗಟ್ಟಿಯಾಗಿ ತಣ್ಣೀರಲ್ಲೇ ಕಲಿಸ್ಕೋಬೇಕು. ಹಿಟ್ಟನ್ನ ಕಲಿಸುವಾಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಹಿಟ್ಟನ್ನ. ತುಂಬ ತೆಳ್ಳು ಕಲಿಸ್ಬಿಟ್ರೆ ಇದು ಕ್ಲೇನ ಮತ್ತೆ ನಾವು ವೈಟ್ ಸಿಮೆಂಟಲ್ಲಿ ನೀರು ಹಾಕಿ ಕಲಸಿರ್ತೀವಲ್ಲ, ಆ ನೀರನ್ನ ಹೀರ್ಕೋಬೇಕಲ್ವ ಇದು. ಹಂಗಾಗಿ ಮತ್ತೆ ತೆಳ್ಳಗಾಗ್ಬಿಟ್ರೆ ಅದನ್ನು ಕ್ಲೇ ಎತ್ಕೊಳ್ಳೋಕ್ಕಾಗೋದಿಲ್ಲ. ತುಂಬಾ ಗಟ್ಟಿಯಾಗಿ ಕಲಿಸ್ಕೋಬೇಕು ಅಂತಲೇ ಹೇಳ್ತೀನಿ. ನಾನು ಇದೇ ಥರ 2 ಸರಿ ಮಾಡಿ ಅದು ತೆಗಿಯೋಕ್ಕೋಗಿ ಕಟ್ಟಾಗೋಯ್ತು. ಮತ್ತು ಶೇಪ್ ಮಾಡುವಾಗಲೂ ಅಷ್ಟೇ, ಗಟ್ಟಿಗಿದ್ರೆ ಮಾತ್ರ ಬರುತ್ತೆ, ಇಲ್ಲಾಂತಂದರೆ ಕಟ್ಟಾಗ್ಬಿಡುತ್ತೆ. ಹಂಗಾಗಿ ನಾನು 5ರಿಂದ 6 ಸತಿ ಟ್ರೈ ಮಾಡಿದ್ದೀನಿ. ಇದು ಮೈದಾ ಹಿಟ್ಟೇನು ವೇಸ್ಟ್ ಆಗೋಲ್ಲ, ಆದರೆ ಅದು ವೈಟ್ ಸಿಮೆಂಟು ವೇಸ್ಟ್ ಆಗಿಬಿಡುತ್ತೆ. ಹಂಗಾಗಿ ಆದಷ್ಟು ಗಟ್ಟಿ ಕಲಿಸ್ಕೊಳ್ಳಿ. ಮತ್ತು ಪಾಪು ಕಾಲ್ಗೂ ಅಷ್ಟೇ ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡಿ ಫಸ್ಟು. ಅದು ಇನ್ಫೆಕ್ಷನ್ ಏನೂ ಆಗಬಾರ್ದು, ವೈಟ್ ಸಿಮೆಂಟ್ ಇರುತ್ತಲ್ವ. ಹಂಗಾಗಿ ನಾನು ಪಾಪು ಕಾಲಿಗೆ ಫಸ್ಟೇ ಕೊಬ್ಬರಿ ಎಣ್ಣೆ ಹಚ್ಬಿಟ್ಟು ಇಟ್ಟಿದ್ದೆ. ಹಂಗಾಗಿ ಅವಳಿಗೆ ಇವಾಗ ಪಾದನ ಇಡ್ಸೋಣ ಅಂತೇಳಿ ಟ್ರೈ ಮಾಡ್ತಾಯಿದ್ದೀನಿ. ಅವಳು ತಣ್ಣಗಾಗ್ತಿದೆಯಲ್ಲ, ಏನು ಇಷ್ಟು ಸತಿ ಮಾಡಿಸ್ಬಿಟ್ರಲ್ಲ ಅಂತೇಳಿ ಭಯ ಪಟ್ಕೊಂಡ್ಬಿಡ್ತಾವಳೆ. ಹಂಗೆ ಅದನ್ನು ಕ್ಯೂಚ್ಬಿಡ್ತಾವಳೆ ಹಾಕಿ, ನೀಟಾಗಿ ಇಡ್ಲಿಕ್ಕೆ ಎದುರ್ಕೋತಾವಳೆ. ಆದಷ್ಟು ಮಕ್ಕಳು ಮಲಗಿದಾಗಲೇ ಮಾಡ್ಕೋಬೇಕು ಅಂತ ಹೇಳಿ ಅನ್ಕೋತಾ ಇದ್ದೀನಿ ನಾನು. ಆದರೂ ಇನ್ನೊಂದು ಸರಿ ಟ್ರೈ ಮಾಡಿಬಿಡೋಣ ಅಂತೇಳಿ ಮಾಡಿದೆ. ಕೊನೆಗೂ ಬರಲೇ ಇಲ್ಲ. ಅವಳು ಕಾಲು ಇಟ್ಟಿದ ತಕ್ಷಣ ತಣ್ಣಗಾಗುತ್ತಲ್ಲ, ಅದನ್ನು ನೀಟಾಗಿ ಶೇಪ್ ಬರಲಿಕ್ಕೆ ಬಿಡ್ತಾನೆ ಇಲ್ಲ. ಹಂಗೆ ಒಳಗಡೆ ಕಾಲು ಹಾಕ್ಬಿಟ್ಟು ಕ್ಯೂಚ್ಬಿಡ್ತಾವಳೆ. ನಾನು ಒಂದು 2ರಿಂದ 3 ಸತಿ ಮಾಡಿ ಸುಸ್ತಾಗ್ಬಿಡ್ತು. ಸರಿ ಬಿಡು, ಅವಳು ಮಲ್ಕೊಂಡ್ಮೇಲೆ ಮಾಡೋಣ ಅಂತೇಳಿ ಅನ್ಕೋತಾ ಇದ್ದೀನಿ. ಅವಳು ಮಲ್ಕೊಂಡ್ಮೇಲೆ ಹಿಟ್ಟೆಲ್ಲ ತೊಗೊಂಡು ಕಾಲಿಗೆ ಇಡೋಕ್ಕೋದ್ರೂ ಎದ್ಬಿಡ್ತಾ ಇದ್ಲು. ಹಂಗಾಗಿ ಇನ್ನೇನು ಟೈಮ್ ಬೇರೆ ಆಗೋಗ್ತೈತೆ ಅಂತೇಳಿ ಇನ್ನೊಂದು ಸರಿ ಟ್ರೈ ಮಾಡಿದೆ. ಅವಳು ತುಂಬ ಅಳ್ಳಿಕ್ಕೆ ಶುರು ಮಾಡಿಬಿಟ್ಲು. ಇನ್ನು ಹೆಂಗೆ ಬರುತ್ತೋ ಹಂಗೆ ಬರಲಿ ಅಂತೇಳಿ ಸದ್ಯಕ್ಕೆ ಇಷ್ಟರ ಬಂತಲ್ಲ ಅಂತೇಳಿ ಅಷ್ಟಕ್ಕೇ ಅದನ್ನು ವೈಟ್ ಸಿಮೆಂಟ್ ಕಲಿಸ್ಬಿಟ್ಟು ಹಾಕೋಣ ಅಂತೇಳಿ ಅನ್ಕೋತಾ ಇದ್ದೀನಿ. ಒಂದು ಸರಿಯಾಗಿ ಬಂದರೆ ಒಂದು ಸರಿಯಾಗಿ ಬರ್ತಾಯಿಲ್ಲ. ಕ್ಯೂಚಿ ಬಿಸಾಕ್ಬಿಡ್ತಾವಳೆ ಕಾಲಲ್ಲೇ. ನಾನು ಎಷ್ಟೇ ನೀಟಾಗಿ ಇಟ್ರು ಅವಳು ಅದೇ ಥರನೇ ಮಾಡ್ತಾವಳೆ. ಫೈನಲಿ ತುಂಬಾ ಸಾಹಸ ಮಾಡಿ ಹೆಂಗೋ ಕಾಲ್ದು ಒಂದು ಅಚ್ಚು ಬಂತು. ಹಂಗಾಗಿ ಅದಕ್ಕೇ ಪೇಂಟಿಂಗ್ ಮಾಡ್ಕೊಂಬಿಡೋಣ ಅಂತೇಳಿ ಅನ್ಕೋತಾ ಇದ್ದೀನಿ. ಇನ್ನೊಂದು ಸರಿ ಟ್ರೈ ಮಾಡೋಣ ಅಂತೇಳಿ ತಿರ್ಗಾ ತಗೊಂಡೆ. ಅವಳು ಮಲ್ಕೊಂಡ್ಲು. ಆಮೇಲೆ ಯಾವ ಥರ ಬರುತ್ತೆ ಅಂತೇಳಿ ನೋಡೋಣ ಅಂತ ಸದ್ಯ ಫೈನಲಿ ಅವಳು ಮಲ್ಕೊಂಡ್ಮೇಲೆ ನೀಟಾಗಿ ಬಂತು. ಮಲ್ಕೊಂಡಿದ್ದಾಗ ಮಕ್ಳುಗಳಿಗೆ ಅಷ್ಟು ಬೇಗ ಗೊತ್ತಾಗೋದಿಲ್ವಲ್ಲ, ಹಂಗಾಗಿ ಇವಾಗ ಫೈನಲಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ 2 ಪಾದಗಳನ್ನ ಮಾಡಿಬಿಟ್ಟಿದ್ದೀನಿ ಫಸ್ಟು, ಕೈ ಆಮೇಲೆ ಮಾಡ್ಕೊಂಬಿಡೋಣ ಅಂತ ಹೇಳಿ. ಇನ್ನು ಇಟ್ಟು ಸ್ವಲ್ಪ ಫ್ಯಾನ್ ಗಾಳಿಗೆ ಆರಲಿಕ್ಕೆ ಬಿಟ್ಟಿದ್ದೀನಿ. ಅದು ಸ್ವಲ್ಪ ಡ್ರೈ ಆದಮೇಲೆ ವೈಟ್ ಸಿಮೆಂಟಾಗಿ ಕಲಿಸ್ತಾ ಇದ್ದೀನಿ ಇವಾಗ. ಶಿವು ಕೂಡ ಕಲಿಸ್ಕೊಡ್ತೀನಿ ಕೊಡು ಅಂತೇಳಿ ಇಸ್ಕೊಂಡಿದ್ದಾರೆ. ಇದನ್ನು ಕೂಡ ಅಷ್ಟೇ ತೆಳ್ಳು ಕಲಿಸ್ಕೋಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಅಂತಲೇ ಹೇಳ್ತೀನಿ. ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ಳಿ. ಪಾದ ನೋಡಿ ಇಷ್ಟು ನೀಟಾಗಿ ಬಂದಿದೆ.
ಇಷ್ಟು ಮಾಡಲಿಕ್ಕೆ ಸಾಹಸ ಮಾಡಿಬಿಟ್ಟಿದ್ದೀನಿ ನಾನು ಅವಳಿಗಂತೂ. ನಮಗೇನು ಕಷ್ಟ ಆಗಲಿಲ್ಲ, ಅವಳು ಪಾದ ಇಡೋಕ್ಕೆ ತುಂಬಾ ಹೆದರ್ಕೊಂಬಿಟ್ಲು ಅಂತಲೇ ಹೇಳ್ಬೋದು. ಇನ್ನು ಹಿಟ್ಟಿಗೆ ಸ್ವಲ್ಪನೇ ನೀರು ಹಾಕಿ ಕಲ್ಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಗಟ್ಟಿಯಾಗಿಬಿಟ್ರೆ ಚೆನ್ನಾಗಿರೋದಿಲ್ಲ. ಒಂದು ಮೀಡಿಯಮ್ಗೆ ಕಲಿಸ್ಕೊಳ್ಳಿ. ಅದರೊಳಗಡೆ ಅದನ್ನು ಉಯ್ದ ಇಟ್ಕೆನೆ ಅದೇ ಹೋಗಿ ನೀಟಾಗೆ ಅದ್ರ ಪೊಸಿಷನ್ಗೆ ಕುತ್ಕೊಬಿಡ್ಬೇಕು. ಅಷ್ಟು ನೀಟಾಗಿ ಕಲಿಸ್ಕೋಬೇಕು ಅಂತಲೇ ಹೇಳ್ತೀನಿ. ಇನ್ನೊಂಚೂರು ಟೀ ಮಾಡು, ಅತಿ ತೆಳ್ಳಗ ಅಷ್ಟೊಂದು ನೀರು ಹಾಕಿಬಿಟ್ಟೆ 5 ನಿಮಿಷಕ್ಕೆ. ಅದಕ್ಕೆ ಕೇಸರಿ ಕಲರ್ ಹಾಕ್ಬಿಡು ನೀನು, ನಾವು ಗೋಲ್ಡ್ ಅದೊಂಡೆ ಸರ್ ಹೋಯ್ತದೆ. ಫಸ್ಟ್ ಇದು ಹೆಂಗ್ ಬರ್ತದೆ ನೋಡತ್ತೆ, ಏನಾಗಲ್ಲ, ಬರ್ತದೆ ಕಣ, ಹಾಕ್ಬಿಡು. ಆಮೇಲೆ ಕೇಸರಿ ಕಲರ್ ಹಾಕಿ ಆಮೇಲೆ ಅದು ಪೌಡ್ರು ಇಡಲಿ ಹೋದ್ರೆ ಆಮೇಲೆ ನೋಡ್ಬೇಕಾದ್ರೆ ಬಣ್ಣ ಸುರಿ ಸಾಕು 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 ಸಾಕು, ಬೇಗ ಬೇಗ ಮಾಡು. ಪೂರ್ತಿ ಅಲ್ಲಿ ಒಂದಕ್ಕೆ ಇದಾಗೋಯ್ತದೆ ಎಲ್ಲ. ನೀನು ಎಕ್ಸ್ಟ್ರಾ ಎಲ್ಲ ಮಾಡಬೇಡ, ಅದನ್ನ ಕುಯ್ಯಕ್ಕಾಗಲ್ಲ. ಜಾಸ್ತಿ ಹಾಕ್ಬಿಟ್ಟೆ ನೀನು. ಕರೆಕ್ಟಾಗಿ ಹಾಕಿದೀನಿ, ಸುಮ್ಮನೆ ಇಲ್ಲಿ ಜಾಸ್ತಿ ಆಗಿತ್ತದು. ಇನ್ನು ಶಿವು ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬಿಟ್ಟಿದ್ರು, ಹಂಗಾಗಿ ಎಕ್ಸ್ಟ್ರಾ ಎಲ್ಲ ಬಂದ್ಬಿಟ್ಟಿತ್ತು. ನಾನು ಅದನ್ನು ಕಟ್ ಮಾಡ್ಕೊಂಬಿಡೋಣ ಅಂತೇಳಿ ಕಟ್ ಮಾಡ್ತಾಯಿದ್ದೀನಿ ಇವಾಗ. ಇನ್ನು ಅಚ್ಚಿಗೆ ಹಿಟ್ಟನ್ನ ಸುರಿದಾದ್ಮೇಲೆ ಅದ್ರ ಮೇಲ್ಗಡೆ ಸ್ವಲ್ಪ POP ಪೌಡ್ರನ್ನ ಉದುರಿಸ್ಕೊಂಬಿಡಿ. ಇಲ್ಲ ಅಂತ ಅಂದರೆ ಅದು ನೀಟಾಗಿ ಬರೋದಿಲ್ಲ. ಕಟ್ ಮಾಡೋಕ್ಕೆ ಹೋದ ಇಟ್ಕೆನೆ ಅದು ಅರ್ಧಕ್ಕೆ ಕಟ್ಟಾಗಿ ಬಿದ್ದೋಗ್ಬಿಡುತ್ತೆ. ಸ್ವಲ್ಪ ಗಟ್ಟಿ ಬರಬೇಕದು. ಹಂಗಾಗಿ ನೋಡಿ, ನಾನು ಒಂದು ಕಟ್ ಮಾಡಿ ಬಿಸಾಕ್ಬಿಟ್ಟೆ. ಹಂಗಾಗಿ ಈ ಥರ ತುಂಬ ಸರಿ ಆಗೋಯಿತು. ಕ್ಲೇ ನೀಟಾಗಿ ಬಂದರೆ ಹಿಟ್ಟು ನೀಟಾಗಿ ಬರ್ತಾ ಇರಲಿಲ್ಲ, ಹಿಟ್ಟು ನೀಟಾಗಿ ಬಂದರೆ ಇದು ಅಚ್ಚು ನೀಟಾಗಿ ಬರ್ತಾ ಇರಲಿಲ್ಲ. ಆ ಥರ ಎಲ್ಲ ಆಗೋಯಿತು. ಹಂಗಾಗಿ ಫೈನಲಿ ಇಷ್ಟು ಬಂತು, ಕೈ ಕಾಲು ಎರಡೂ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನಾನಂತೂ ಮನ್ಸಲ್ಲ ಅನ್ಕೊಂಡಿರ್ಲಿಲ್ಲ ಇಷ್ಟು ನೀಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಈ ತರ ಬಂದಿದೆ. ಇವಾಗ ಇದಕ್ಕೆ ಕಲರ್ ಕೂಡ ಮಾಡ್ಕೋಬೇಕಲ್ವಾ, ಹಂಗಾಗಿ ಹಂಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇವಾಗ ಸ್ವಲ್ಪ ಯೆಲ್ಲೋ ಕಲರ್ ಇದೆ, ಯೆಲ್ಲೋ ಕಲರ್ ಅಪ್ಲೈ ಮಾಡ್ಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಬೇರೆ ಬೇರೆ ಕಲರ್ ಎಲ್ಲ ಮಾಡ್ಬೋದು. ನಾನು ಫಸ್ಟ್ ಯೆಲ್ಲೋ ಕಲರ್ ಮಾಡ್ಬಿಟ್ಟು ಆಮೇಲೆ ಗೋಲ್ಡ್ ಕಲರ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಬಿಡ್ತಾ ಇದ್ದೀನಿ. ಈ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ತುಂಬಾನೇ ನೀಟಾಗಿರುತ್ತೆ, ನಯಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ಇದನ್ನ ಯಾವ ತರ ಮಾಡೋದು ಅಂತ ಹೇಳಿ ನಿಮ್ಗೂ ತಿಳಿಸ್ಕೊಡ್ತೀನಿ, ನೀವು ಕೂಡ ಮಾಡ್ಬೋದು. ಗಗನು ಬ್ರಷ್ ಎಲ್ಲ ಹಾಳು ಮಾಡಿ ಇಟ್ಬಿಟ್ಟಿದ್ದಾನೆ, ಹಂಗಾಗಿ ನೀಟಾಗಿ ಬಣ್ಣ ಹಾಕ್ಲಿಕ್ಕೆ ಆಗ್ತಾನೆ ಇಲ್ಲ. ಇವಾಗೆಲ್ಲ ಇದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗೋದಿಲ್ಲ, ಇರೋದ್ರಲ್ಲೇ ಮಾಡ್ತೀನಿ. ಬ್ಲ್ಯಾಕ್ ಕಲರ್ ಮಾಡ್ಬೋದಿತ್ತು, ಬ್ಲ್ಯಾಕ್ ಆಗ್ಬಿಟ್ರೆ ಅದು ಚೆನ್ನಾಗಿರಲ್ಲ ಗೋಲ್ಡ್ ಕಲರ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಈ ಕಲರ್ ಮಾಡ್ತಾ ಇದ್ದೀನಿ. ಯೆಲ್ಲೋ ಕಲರ್ ಮಾಡ್ಬಿಟ್ಟು ಆಮೇಲೆ ಗೋಲ್ಡ್ ಅಪ್ಲೈ ಮಾಡೋಣ ಇದ್ರ ಮೇಲೆ ಅಂತ ಹೇಳ್ಬಿಟ್ಟು. ನೀರೆಲ್ಲ ಹಾಕ್ಬಾರ್ದು, ನೀರು ಹಾಕ್ಬಿಟ್ರೆ ಅಷ್ಟು ನೀಟಾಗಿ ಬರಲ್ಲ. ನಮ್ಮ ಮಕ್ಳಿಗೆ ನಾವೇ ಕೈಯಾರೆ ಮಾಡಿ ಈ ಥರ ಫೋಟೋಶೂಟ್ ಮಾಡೋದ್ರಿಂದ ಸಿಗೋ ಖುಷಿನೇ ಬೇರೆ. ನಾನಂತೂ ಈ ಥರ ಅದರಲ್ಲೆಲ್ಲ ತುಂಬಾನೇ ಎಂಜಾಯ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ನನಗೆ ನನ್ನ ಕೈಯಾರೆ ನಾನೇ ಮಾಡ್ಬೇಕಂತ ಈ ಥರ ಇಷ್ಟ ನನ್ನ ಮಗಳಿಗೆ. ಹಂಗಾಗಿ ಆದಷ್ಟು ಮನೇಲೇ ಪ್ರಿಪೇರ್ ಮಾಡ್ತೀನಿ ನಾನು ಎಲ್ಲ ಥರನೂ. ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮನೇಲೇ ಪ್ರಿಪೇರ್ ಮಾಡೋಣ ಅಂತ ಹೇಳಿ ತುಂಬಾ ಇಷ್ಟಪಡ್ತೀನಿ ನಾನು. ಇದೆಲ್ಲ ಒಂಥರ ಮೆಮೊರೀಸು ತುಂಬಾನೇ ಚೆನ್ನಾಗಿರುತ್ತೆ. ಈಗ ಬೇರೆಯವ್ರ ಹತ್ರ ಹೋಗಿ ಮಾಡಿಸಿದ್ವಿ ಅನ್ನೋದಕ್ಕಿಂತ ನಾವೇ ಕೈಯಾರ ಮಾಡಿದೀವಿ ಅನ್ನೋದ್ರಲ್ಲಿ ಸಿಗೋ ಖುಷಿನೇ ಬೇರೆ. ನಾನಂತೂ ಆ ಥರ ತುಂಬಾನೇ ಖುಷಿ ಪಡ್ತೀನಿ. ಇದೆಲ್ಲ ಮಾಡಲಿಕ್ಕೆ ತುಂಬಾನೇ ತಾಳ್ಮೆ ಮುಖ್ಯ. ಈ ಥರ ಎಲ್ಲದಕ್ಕೂ ಹಚ್ಕೊಂಡ್ಬಿಟ್ರೆ ಆಗುತ್ತೆ. ನನಗೆ ಇದೆಲ್ಲ ನೋಡಿದ್ಮೇಲೆ ಅನಿಸಿದ್ದು ಒಂದೇ ಒಂದು, ಇಲ್ಲೇ ಇವಳು ಇಷ್ಟು ಹಠ ಮಾಡ್ತಾವಳೆ, ಇನ್ನು ನಿಜವಾಗ್ಲೂ ಅಂಗಡಿಲಿ ಹೋಗಿ ಮಾಡಿಸ್ಕೊತಾ ಇದ್ಲ ಈ ಥರ ಎಲ್ಲ ಅಂತ ಅಂದ್ಬಿಟ್ಟು ತುಂಬಾ ಅಲ್ಲಿ ವೇಸ್ಟ್ ಮಾಡಿಬಿಡೋಳು ಅಂತೇಳಿ ಅನ್ನಿಸ್ತು. ಹಂಗಾಗಿ ನಾನು ಮನೇಲೇ ಟ್ರೈ ಮಾಡಿದೆ. ಇನ್ನು ಫೋಟೋ ಶೂಟ್ ಮಾಡಲಿಕ್ಕೆ ಅಂತ ಹೇಳಿ ಹೊಸ ಬಟ್ಟೆ ಎಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಅವಳು ನಿದ್ದೆ ಮಾಡ್ತಾಯಿದ್ಲು, ಹಂಗಾಗಿ ಬಟ್ಟೆನೂ ಕೂಡ ಹಾಕಿಸ್ಕೊಳ್ಳಿಲ್ಲ. ಇನ್ನು ಎದ್ದರೆ ಇದನ್ನೂ ಮಾಡಿಸ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಅದೇ ಬಟ್ಟೆಲೇ ಇಕ್ಬಿಟ್ಟು ಸುಮ್ಮನೆ ಫೋಟೋ ಶೂಟ್ ಮಾಡ್ತಾಯಿದ್ದೀನಿ. ಒಂದು ಇರಲಿ ಅಂತ ಹೇಳ್ಬಿಟ್ಟು. ಇನ್ನು ಅವಳಿಗೆ ಕೂದಲು ಬೇರೆ ಇಲ್ವಲ್ಲ, ಅಷ್ಟಾಗಿ ನೀಟಾಗಿ ಕಾಣೋದಿಲ್ಲ ಅಂತೇಳಿ ಸುಮ್ಮನೆ 2 ಥರ ಟೋಪಿ ಕೂಡ ಹಾಕಿದ್ದೀನಿ. ನಿದ್ದೆಗಡಲ್ಲೇ ಸ್ಮೈಲ್ ಮಾಡಿಕೊಂಡು ಮಲ್ಕೊಂಡಿದ್ದಾಳೆ. ಅವಳು ಎದ್ದರೆ ಅಂತೂ ಒಂದು ಫೋಟೋಸು ಸಹಿತ ಹಿಡಿಲಿಕ್ಕೆ ಬಿಡೋದಿಲ್ಲ, ಒಂದು ವೀಡಿಯೋಸು ಕೂಡ ಮಾಡಲಿಕ್ಕೆ ಬಿಡೋದಿಲ್ಲ. ಹಂಗಾಗಿ ಮಲ್ಕೊಂಡಿದ್ದಾಗಲೇ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅಪ್ಪ ಅಪ್ಪ ನನ್ನೋಡೆ ಕೈ ಬಿಡಮ್ಮ ಇಲ್ಲಿ. ಓ ಚಿನ್ನ, ಅಪ್ಪ ಚಿನ್ನಲ್ಲ. ಇವಾಗ ಸ್ವಲ್ಪ ದೊಡ್ಡವಳಾಗ್ಬಿಟ್ಟಿದ್ದಾಳೆ, ಹಂಗಾಗಿ ಯಾವುದೇ ಥರ ಫೋಟೋಶೂಟ್ನೂ ಮಾಡಿಸ್ಕೊಳ್ಳೋದಿಲ್ಲ. ಇಷ್ಟೊಂದು ತೀಟೆ ಮಾಡ್ತಾಳೆ, ಹಂಗಾಗಿ ಹೆಂಗೆ ಬರುತ್ತೋ ಹಂಗೆ ಬರಲಿ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಒಂದು ಮಾಡೋಣ ಅಂತೇಳಿ ಮಾಡಿದ್ದೀನಿ ಅಷ್ಟೇ. ನನಗೇನೋ ಇಷ್ಟ ಆಗಲಿಲ್ಲ, ಸುಮ್ಮನೆ ಒಂದು ಮೆಮೊರೀಸ್ ಇರಲಿ, 9 ಮಂತ್ಸ್ ಅಲ್ವಾ ಅಂತೇಳಿ ಮಾಡಿದೆ ಅಷ್ಟೇ.
ಅವಳದು ಕೈ ಕಾಲು ಕೂಡ ಇಟ್ಟಿದ್ದೀನಿ. ಇವಾಗ ಪೇಂಟಿಂಗ್ ಮಾಡೋಕ್ಕೆ ಮುಂಚೆ ಇದ್ದಿದ್ದು, ಪೇಂಟಿಂಗ್ ಮಾಡಿದ್ಮೇಲೆ ಯೆಲ್ಲೋ ಕಲರ್ ಬಂದಿದೆಯಲ್ವ, ಹಂಗಾಗಿ ಅದನ್ನು ಕೂಡ ಇಟ್ಬಿಟ್ಟು ಫೋಟೋಶೂಟ್ ಮಾಡಿದ್ದೀನಿ. ಅವಳಿಗೆ ಅವರಪ್ಪ ಅಂತಂದರೆ ತುಂಬಾ ಇಷ್ಟ, ಹಂಗಾಗಿ ಐ ಲವ್ ಡ್ಯಾಡ್ ಅಂತ ಹೇಳಿ ಮಾಡಿದ್ದೀನಿ ಈ ಸರಿ. ಇನ್ನು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಇದನ್ನು ಡೆಕೋರೇಷನ್ ಎಲ್ಲ ಮಾಡಿದ್ಮೇಲೆ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಪೇಂಟಿಂಗ್ ಕೂಡ ಮಾಡಿದ್ದೀನಿ, ಹಂಗೆ ಜಸ್ಟ್ ಆ್ಯಡ್ ಮಾಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಬಾಯ್ ಫ್ರೆಂಡ್ಸ್.